ವೀಕ್ಷಕರೇ, ಅದು ಕೋಲ್ಕತ್ತಾದ ಅಲಿಪೋರ್ ಸೆಂಟ್ರಲ್ ಜೈಲ್. 2024 ಆಗಸ್ಟ್ 14ನೇ ತಾರೀಕಿನ ಬೆಳಗ್ಗೆ 4 ಗಂಟೆ ಸುಮಾರಿಗೆ ಅಲ್ಲಿನ ಅಧಿಕಾರಿಯೊಬ್ಬರು ಖೈದಿಯ ಹತ್ರ ಬಂದು, ಇವತ್ತು ನಿನ್ನನ್ನು ಗಲ್ಲಿಗೇರಿಸ್ತೀವಿ ಅಂತ ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಆ ಖೈದಿ, ಸರ್, ನಾನು ನಿರಪರಾಧಿ, ಬಡವನಾಗಿದ್ದರಿಂದ ಹೆಚ್ಚಿನ ವಿಚಾರಣೆ ನಡೆಯಲಿಲ್ಲ, ಹೋರಾಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ನನ್ನನ್ನ ಗಲ್ಲಿಗೇರಿಸಿದ್ರೆ ನಾನು ಸಾಯ್ತೀನಿ, ಆದ್ರೆ ಅಸಲಿ ಅಪರಾಧಿ ಹಾಗೇನೆ ಉಳಿತಾನೆ. ಆದ್ರಿಂದ ನನ್ನ ಸಾವಿನ ನಂತರ ಈ ಕೇಸ್ ಬಗ್ಗೆ ವಿಚಾರಣೆ ಮುಂದುವರಿಯುತ್ತಾ ಅಥವಾ ನಾನು ಸತ್ತ ಬಳಿಕ ಈ ಒಂದು ಕೇಸನ್ನ ಕ್ಲೋಸ್ ಕೂಡ ಮಾಡ್ತಾರಂತ ಕೇಳಿದ್ದ. ಇದಕ್ಕೆ ಉತ್ತರಿಸೋದಕ್ಕೆ ಆ ಅಧಿಕಾರಿಗೆ ಸಾಧ್ಯ ಆಗ್ಲಿಲ್ಲ. ಅವರು ತಂಪಾಡಿಗೆ ತಾವು ಸುಮ್ಮನೆ ಹೋಗಿ ಗಲ್ಲಿಗೇರಿಸುವಂತ ತಯಾರಿಯನ್ನ ನಡೆಸಿ ಎಲ್ಲಾ ವಿಧಿವಿಧಾನಗಳ ನಂತರ ಖೈದಿಯನ್ನ ಗಲ್ಲು ಕಂಬಕ್ಕೆ ತರ್ತಾರೆ. ಅಲ್ಲಿ ಮರಣದಂಡನೆಕಾರ ರೆಡಿಯಾಗಿ ನಿಂತಿರ್ತಾನೆ. ಖೈದಿಯ ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಹಾಕೋದಿಕ್ಕೆ ಬಂದಾಗ ಆ ಖೈದಿ ಆತನಿಗೆ ಆ ಅಧಿಕಾರಿಗೆ ಕೇಳದಂತ ಪ್ರಶ್ನೆಯನ್ನೇ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಈ ಗಲ್ಲು ಕಂಬದ ಲಿವರ್ ಅನ್ನ ಎಳೆಯೋದಷ್ಟೇ ನನ್ನ ಕೆಲಸ, ಈ ಕೇಸು ವಿಚಾರಣೆ ಅವೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದ. ನಂತರ ಮರಣದಂಡನೆಕಾರ ಲಿವರ್ ಅನ್ನ ಎಳೆದಿದ್ದ. ನಂತರ ಆ ಖೈದಿ ಕೆಲವೇ ಕ್ಷಣಗಳಲ್ಲಿ ತನ್ನ ಪ್ರಾಣವನ್ನ ಬಿಟ್ಟಿದ್ದ. ನಿಯಮದಂತೆ 2 ಗಂಟೆ ಆತನ ದೇಹವನ್ನ ಅಲ್ಲಿಯೇ ನೇತಾಡೋದಿಕ್ಕೆ ಬಿಟ್ಟು ನಂತರ ವೈದ್ಯರು ಬಂದು ಪರೀಕ್ಷೆ ಮಾಡಿ ಆತ ಸತ್ತಿರೋದಾಗಿ ಅಧಿಕೃತವಾಗಿ ಘೋಷಿಸ್ತಾರೆ. ಆಮೇಲೆ ಆತನ ದೇಹವನ್ನ ಮನೆಯವರಿಗೆ ಹಸ್ತಾಂತರ ಮಾಡೋದಕ್ಕೆ ಹೋದಾಗ ಆತನ ಪತ್ನಿ ತನ್ನ ಗಂಡ ಮಾಡದಂತ ತಪ್ಪೇನು ಅಂತ ಕೇಳಿದ್ಲು. ಆತನ ಅಪರಾಧವನ್ನ ಹೇಳಿದಾಗ ಆಕೆ ಅದನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ, ಜೊತೆಗೆ ಶವವನ್ನ ಪಡೆಯಲು ಕೂಡ ಒಪ್ಪೋದಿಲ್ಲ. ಈಗ ಅಧಿಕಾರಿಗಳು ಶವವನ್ನ ಮರಳಿ ಒಯ್ದು ತಾವೇ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಇದು ಕೋಲ್ಕತ್ತಾ ಮಾತ್ರ ಅಲ್ಲ, ಇಡೀ ರಾಜ್ಯ, ಇಡೀ ದೇಶದ ತುಂಬಾ ಈ ನೇಣಿನ ವಿಷಯ ಚರ್ಚೆ ಆಗುತ್ತೆ. ವೀಕ್ಷಕರೇ, ಗಲ್ಲಿಗೇರಿದ ನಂತರ ಚರ್ಚೆ ನಡೆದು ಇವತ್ತಿಗೂ ಪರಿಹಾರ ಕಾಣದಂತ 21ನೇ ಶತಮಾನದ ಮೊದಲ ಪ್ರಕರಣ ಇದಾಗಿದೆ. ಈ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗುವಂತ ಕೆಲವೊಂದಷ್ಟು ವಿಷಯಗಳಿವೆ. ವೀಕ್ಷಕರೇ, ಈ ಪ್ರಕರಣ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದ ಭವಾನಿಪುರ ಏರಿಯಾದ ಆನಂದ ಅಪಾರ್ಟ್ಮೆಂಟ್ ನಲ್ಲಿ ನಡೆದದ್ದು. ಅದು 1990 ಮಾರ್ಚ್ 5ನೇ ತಾರೀಕು. ಆ ಅಪಾರ್ಟ್ಮೆಂಟ್ ನ ಮನೆಯೊಳಗೆ ಸುಮಾರು 15 ವರ್ಷದ ಮಗಳು ಹೈತಲ್ ಫಾರಿಕ್ ಹಾಗೂ ಅವಳ ತಾಯಿ ಯಶೋಮತಿ ಫಾರಿಕ್ ಇದ್ರು. ಅವತ್ತು ಸಂಜೆ ಸುಮಾರು 5:30 ಗಂಟೆಗೆ ಮಗಳೇ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಹುಷಾರ್ ಅಂತ ತನ್ನ ಮಗಳಿಗೆ ಹೇಳಿ ಆ ತಾಯಿ ಹೊರಟಿದ್ಲು. ಸುಮಾರು 1 ಗಂಟೆಯ ನಂತರ ಆ ತಾಯಿ ಹಿಂದಿರುಗಿದಾಗ ಬಾಗಿಲು ಹಾಕಿತ್ತು. ತೆರೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಆಗ್ಲಿಲ್ಲ. ಪದೇ ಪದೇ ಕಾಲಿಂಗ್ ಬೆಲ್ ಅನ್ನ ಹಾಕಿ ಮಗಳನ್ನ ಕೂಗಿದ್ರು. ಆದ್ರೆ ಬಾಗ್ಲನ್ನ ಓಪನ್ ಮಾಡದೇ ಇದ್ದಾಗ ಆಕೆ ಗಾಬರಿ ಆದ್ಲು. ಅಷ್ಟೊತ್ತಿಗೆ ಇವರ ಗದ್ದಲ ಕೇಳಿ ಅಕ್ಕಪಕ್ಕದ ಮನೆಯವರು ಕೂಡ ಅಲ್ಲಿಗೆ ಬಂದ್ರು. ಅವರು ಕೂಡ ಬಾಗಿಲನ್ನ ತೆರೆಯೋದಕ್ಕೆ ಪ್ರಯತ್ನ ಪಟ್ರು. ಒಳಗಿಂದ ಯಾವುದೇ ಉತ್ತರ ಬರಲಿಲ್ಲ. ಆಗ ಅವರಲ್ಲಿ ಕೆಲವರು ಬಾಗಿಲನ್ನ ಮುರಿಯೋದಕ್ಕೆ ನಿರ್ಧರಿಸಿ ಬಲ ಪ್ರಯೋಗ ಮಾಡಿ ಬಾಗಿಲನ್ನ ಮುರಿದು ಹಾಕ್ತಾರೆ. ಕದ ತೆರೆದಾಗ ಒಳಗಿನ ದೃಶ್ಯ ನೋಡಿ ಎಲ್ಲರೂ ಕೂಡ ಕಂಗಾಲಾಗಿದ್ರು. ಮನೆಯ ಸಾಮಾನುಗಳೆಲ್ಲ ಎಲ್ಲಂದರಲ್ಲಿ ಬಿದ್ದಿದ್ವು. ಒಳಗೆ ಬೆಡ್ ಮೇಲೆ ಬಿದ್ದಿದ್ದ ಹುಡುಗಿಯ ಬಟ್ಟೆ ಅಸ್ತವ್ಯಸ್ತವಾಗಿದ್ವು. ಮೈತುಂಬ ಗಾಯದ ಗುರುತುಗಳಿದ್ವು. ಆ ಹುಡುಗಿ ರಕ್ತ ಸಿಕ್ತಲಾಗಿದ್ಲು. ತಕ್ಷಣ ಆಕೆ ತಾಯಿ ಹುಡುಗಿಯನ್ನ ಎತ್ಕೊಂಡು ಲಿಫ್ಟ್ ನ ಮೂಲಕ ಕೆಳಗಿಳಿದು ಆಸ್ಪತ್ರೆಯತ್ತ ಓಡಿದ್ಲು. ಅಲ್ಲಿ ಆಕೆಯನ್ನ ಪರೀಕ್ಷೆ ಮಾಡದಂತ ವೈದ್ಯರು ಆ ಹುಡುಗಿ ಅದಾಗಲೇ ಪ್ರಾಣ ಬಿಟ್ಟಿದೆ ಅಂತ ಹೇಳಿದ್ರು. ಮೈತುಂಬ ಗಾಯಗೊಂಡು ಬಟ್ಟೆ ಹರಿದಂತ ಸ್ಥಿತಿಯಲ್ಲಿ ಆ ಹುಡುಗಿಯ ಶವವನ್ನ ಮತ್ತೆ ಮನೆಗೆ ತಂದು ಅದೇ ಬೆಡ್ ಮೇಲೆ ಮಲಗಿಸಿ ಹೊದಿಕೆಯನ್ನ ಹೊತ್ತಿಸಿದ್ರು. ನಂತರ ಆಕೆ ತನ್ನ ಗಂಡನಿಗೆ ವಿಷಯವನ್ನ ಮುಟ್ಸಿದ್ಲು. ನಂತರ ಅಲ್ಲಿಗೆ ಬಂದಂತ ನಾಗರದಾಸ್ ಫಾರಿಕ್ ಅದನ್ನ ನೋಡಿ ದುಃಖವನ್ನ ತಡೆಯಲಾಗದೆ ಅಳತೊಡಗಿದ್ದ. ನಂತರ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ರಾತ್ರಿ ಸುಮಾರು 8:30 ಹೊತ್ತಿಗೆ ಪೊಲೀಸರು ಬಂದಿದ್ರು. ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಆ ಅಪ್ರಾಪ್ತ ಹುಡುಗಿಯ ಬಟ್ಟೆ ಹರಿದಿದ್ವು. ದೇಹದ ಹಲವು ಮೂಳೆಗಳು ಮುರಿದಿದ್ವು. ಮೈ ಮೇಲೆ ಒಟ್ಟು 21 ಕಡೆ ಗಾಯಗಳಾಗಿದ್ವು. ಆಕೆಯನ್ನ ಬಲಾತ್ಕಾರ ಮಾಡಿ ಕತ್ತನ್ನ ಹಿಸುಕಿ ಸಾಯಿಸಲಾಗಿತ್ತು. ಆಕೆ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಸಾಕಷ್ಟು ಹೆಣಗಾಡಿದ್ದಾಳೆ. ಆ ಕಾರಣಕ್ಕೆ ಆಕೆಯನ್ನ ಕೆಟ್ಟದಾಗಿ ಥಳಿಸಿ ಭೀಕರವಾಗಿ ಹಲ್ಲೆ ಮಾಡಲಾಗಿತ್ತು. ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿ ಮೊದಲು ಆಕೆ ತಂದೆಯನ್ನ ಮಾತನಾಡಿಸಿ, ನಿಮ್ಗೆ ಯಾರ ಮೇಲಾದ್ರೂ ಸಂಶಯ ಇದೆಯಾ? ಮನೆಗೆ ಬಂದು ಹೋಗೋರು ಪರಿಚಯದವರು ಯಾರಾದ್ರೂ ಈ ಕೆಲಸ ಮಾಡಿರಬಹುದಾ? ನಿಮ್ಮ ಹಿನ್ನೆಲೆ ಏನು? ಪೂರ್ತಿ ವಿವರ ಕೊಡಿ ಅಂತ ನಾಗರದಾಸ್ ಫಾರಿಕ್ ಅನ್ನ ಕೇಳಿದ್ರು. ವೀಕ್ಷಕರೇ, ವಾಸ್ತವದಲ್ಲಿ ಇವರು ಗುಜರಾತ್ ಮೂಲದವರು. 1984ರಲ್ಲಿ ಗುಜರಾತ್ ಅನ್ನ ಬಿಟ್ಟು ಬಂದು ಕೋಲ್ಕತ್ತಾದ ಭವಾನಿಪುರ ಏರಿಯಾದ ಆನಂದ್ ಅಪಾರ್ಟ್ಮೆಂಟ್ ನಲ್ಲಿ ವಾಸಿಸ್ತಾ ಇದ್ರು. ಮನೆಯಲ್ಲಿ ತಂದೆ ನಾಗರದಾಸ್ ಫಾರಿಕ್, ತಾಯಿ ಯಶೋಮತಿ ಫಾರಿಕ್, ಮಗ ಭಾವಿಶ್ ಫಾರಿಕ್ ಮತ್ತು ಮಗಳು ಹೈತಾಲ್ ಫಾರಿಕ್ ವಾಸ ಇದ್ರು. ಈ ನಾಗರದಾಸ್ ಆಭರಣ ವ್ಯಾಪಾರಿಯಾಗಿದ್ರು. ಮಗನ ಜೊತೆ ಚಿನ್ನ ಬೆಳ್ಳಿ ವ್ಯಾಪಾರವನ್ನ ಮಾಡ್ತಿದ್ರು. ತಾಯಿ ಗೃಹಿಣಿಯಾಗಿದ್ರು. ಮಗಳು 10ನೇ ತರಗತಿಯನ್ನ ಓದ್ತಾ ಇದ್ಲು. ಮನೆ ಹತ್ರನೇ ಇದ್ದಂತ ವೆಲ್ ಅಂಡ್ ಗೋಲ್ಡ್ ಸ್ಮಿತ್ ಸ್ಕೂಲಲ್ಲಿ ಓದ್ತಿದ್ದಂತಹ ಹೈತಾಲ್ ಬೆಳಗ್ಗೆ 7ಕ್ಕೆ ಮನೆಯನ್ನ ಬಿಟ್ಟೋಳು ಮಧ್ಯಾಹ್ನ 2ಕ್ಕೆ ಮನೆಗೆ ವಾಪಸ್ ಆಗ್ತಾ ಇದ್ಲು. ಇದು ಅವಳ ನಿತ್ಯದ ದಿನಚರಿಯಾಗಿತ್ತು. ಆದ್ರೆ ಒಂದಿನ ಅವಳಿಗೆ ಆ ಅಪಾರ್ಟ್ಮೆಂಟಿನ ಗಾರ್ಡ್ನಿಂದ ಕಿರುಕುಳ ಶುರುವಾಗುತ್ತೆ. 1990 ಮಾರ್ಚ್ 1ನೇ ತಾರೀಕು ಆಕೆ ಸ್ಕೂಲ್ನಿಂದ ಮರಳುತ್ತಾ ಇದ್ದಾಗ ಆ ಸೆಕ್ಯೂರಿಟಿ ಗಾರ್ಡ್ ಹುಡುಗಿಗೆ ಅಸಹ್ಯಕರ ಸನ್ನೆಯನ್ನ ಮಾಡಿದ್ದ. ಅಶ್ಲೀಲವಾಗಿ ಮಾತನಾಡಿದ್ದ. ಅದನ್ನ ಕೇಳಿಸ್ಕೊಂಡಂತ ಆಕೆ ನೇರವಾಗಿ ಆತನಲ್ಲಿಗೆ ಹೋಗಿ, ನೀನು ನನ್ನ ತಂದೆಯ ವಯಸ್ಸಿನವನು, ಹೀಗೆಲ್ಲ ಮಾತನಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಬೈದಿದ್ಲು. ಆದ್ರೆ ಆತ ನಗ್ತಾ ತನ್ನ ಅಸಭ್ಯ ಸನ್ನೆಯನ್ನ ಮುಂದುವರಿಸ್ತಾನೆ. ಆಗ ಅಳ್ತಾ ಮನೆಗೆ ಬರುವಂತ ಆಕೆ ತನ್ನ ತಾಯಿಗೆ ನಡೆದಂತ ಸಂಗತಿಯನ್ನ ತಿಳಿಸಿದ್ಲು. ಆದ್ರೆ ತಾಯಿ ಮಗಳನ್ನ ಸಂತೈಸಿ, ಆ ವ್ಯಕ್ತಿ ಅಂಥವನಲ್ಲ, ತುಂಬಾ ವರ್ಷದಿಂದ ನೋಡ್ತಿದ್ದೀನಿ, ನೀನು ತಪ್ಪು ತಿಳ್ಕೊಂಡಿದ್ದೀಯ ಅಂತ ಅನ್ಸುತ್ತೆ,
ಹೋಗ್ಲಿ ಬಿಡು, ಇನ್ನೊಂದ್ಸಲ ಹೀಗಾದ್ರೆ ನನಗೆ ಹೇಳು ಅಂತ ಹೇಳಿದ್ರು. ನಂತರ 1990 ಮಾರ್ಚ್ 3ನೇ ತಾರೀಕು ಮತ್ತೆ ಆ ಹುಡುಗಿ ಅಪಾರ್ಟ್ಮೆಂಟ್ನ ಒಳ ಬರುವಾಗ ದಾರಿಗೆ ಅಡ್ಡ ನಿಲ್ಲುವಂತ ಗಾರ್ಡ್ ಆಕೆಗೆ ಸಿನಿಮಾಗೆ ಹೋಗೋಣ ಬಾ, ಅಲ್ಲಿ ಮಸ್ತ್ ಮಜಾ ಮಾಡಬಹುದು ಅಂತ ಹೇಳಿದ್ದ. ಆಗ ಮತ್ತೆ ಅಳ್ತಾ ಮನೆಗೆ ಬರುವಂತ ಹುಡುಗಿ ತಾಯಿಗೆ ಗಾರ್ಡ್ ಹೇಳಿದ್ದನ್ನ ಹೇಳ್ತಾಳೆ. ಈ ಸಲ ಆಕೆ ನಿರ್ಲಕ್ಷ್ಯ ಮಾಡದೆ ತನ್ನ ಗಂಡನಿಗೆ ಎಲ್ಲಾ ವಿಷಯವನ್ನ ತಿಳಿಸ್ತಾಳೆ. ಕೋಪಗೊಂಡಂತ ತಂದೆ ಮೊದಲು ಸೊಸೈಟಿಯ ಪ್ರಮುಖನಿಗೆ ಈ ಒಂದು ವಿಷಯವನ್ನ ತಿಳಿಸಿ ಧನಂಜಯ್ ಚಟರ್ಜಿ ಎಂಬ ಆ ಸೆಕ್ಯೂರಿಟಿ ಗಾರ್ಡ್ ಕೊಡ್ತಿರುವಂತ ಕಿರುಕುಳದ ಬಗ್ಗೆ ಹೇಳ್ತಾರೆ. ತಕ್ಷಣ ಎಚ್ಚೆತ್ತಂತ ಅವರು ಸೊಸೈಟಿ ಮೀಟಿಂಗ್ ಅನ್ನ ಕರೆದಿದ್ರು. ಅಪಾರ್ಟ್ಮೆಂಟ್ನ ಎಲ್ಲಾ ನಿವಾಸಿಗಳು ಕೂಡ ಯಾವ ಕಾರಣಕ್ಕೂ ಆ ಗಾರ್ಡ್ ಇಲ್ಲಿ ಕೆಲಸ ಮಾಡಬಾರದು ಅಂತ ಒತ್ತಾಯಿಸಿದ್ರು. ಆದ್ರಿಂದ ಅವನನ್ನ ಅಲ್ಲಿಂದ ಪಾರಸ್ ಅಪಾರ್ಟ್ಮೆಂಟ್ಗೆ ವರ್ಗಾಯಿಸಿ ಅಲ್ಲಿ ಕೆಲಸ ಮಾಡ್ತಿದ್ದಂತ ವಿಜಯ್ ತಾಪ ಎಂಬುವನನ್ನ ಇಲ್ಲಿಗೆ ಕರೆಸಿಕೊಳ್ಳುವಂತ ನಿರ್ಧಾರವನ್ನ ಮಾಡ್ತಾರೆ. 2 ದಿನಗಳ ನಂತರ ಅಂದ್ರೆ ಮಾರ್ಚ್ 5ನೇ ತಾರೀಕು ಹೈತಲ್ ಫಾರೂಕ್ ಸ್ಕೂಲ್ನಲ್ಲಿ ಪರೀಕ್ಷೆ ಇರುತ್ತೆ. ಪರೀಕ್ಷೆ ಮುಗಿಸಿ ಮನೆಗೆ 1 ಗಂಟೆಗೆ ಬಂದ ಹುಡುಗಿ ಮಲಗಿರ್ತಾಳೆ. ಈ ನಡುವೆ 12 ಗಂಟೆ ಸುಮಾರಿಗೆ ಆಕೆ ತಂದೆ ಮನೆಗೆ ಬಂದು ಊಟವನ್ನ ಮಾಡಿ ಹೋಗಿರ್ತಾರೆ. ಸಂಜೆ ತಾಯಿ ದೇವಸ್ಥಾನಕ್ಕೆ ಅಂತ ಹೋಗಿರ್ತಾರೆ. ಆದ್ರೆ ಆಕೆ ವಾಪಸ್ ಆದಾಗ ಮಗಳು ಬದುಕಿರೋದಿಲ್ಲ. ಈ ಕೊಲೆಯನ್ನ ಧನಂಜಯ್ ಚಟರ್ಜಿ ಎಂಬ ಆ ಕಾವಲುಗಾರನೇ ಮಾಡಬಹುದು ಅಂತ ಎಲ್ಲರೂ ಊಹೆ ಮಾಡ್ತಾರೆ. ಆಕೆ ತಂದೆ ಕೂಡ ಪೊಲೀಸರಿಗೆ ಅವನ ಹೆಸರನ್ನೇ ಹೇಳ್ತಾರೆ. ಅಷ್ಟೊತ್ತಿಗೆ ಆತ ತಲೆಮರೆಸ್ಕೊಂಡಿರ್ತಾನೆ. ಕೆಲವು ದಿನದ ಹುಡುಕಾಟದ ಬಳಿಕ ಪೊಲೀಸರಿಗೆ ಸೆರೆ ಸಿಕ್ಕಂತ ಆತನ ಮೇಲೆ ಬರೀ ಕೋಲ್ಕತ್ತಾ ಮಾತ್ರವಲ್ಲ, ಇಡೀ ರಾಜ್ಯ ದೇಶದ ಜನ ಆಕ್ರೋಶಗೊಂಡಿದ್ರು. ಜೊತೆಗೆ ಚಿಕ್ಕ ಹುಡುಗಿಯನ್ನ ನಿರ್ದಯವಾಗಿ ರೇಪ್ ಮಾಡಿ ಹತ್ಯೆ ಮಾಡದಂತ ಅವನ ಮೇಲೆ ಪೊಲೀಸರಿಗೆ ಕೋಪ ಇತ್ತು. ತಡ ಮಾಡದೆ ಚಾರ್ಜ್ ಶೀಟ್ ಅನ್ನು ಹಾಕಿದ್ರು. ವಿಚಾರಣೆಯಾಗಿ ಅವನಿಗೆ ಮರಣದಂಡನೆ ಶಿಕ್ಷೆ ಕೂಡ ಕೋರ್ಟ್ ಕೊಟ್ಟಿತ್ತು. ಹೈಕೋರ್ಟ್ಗೆ ಮೇಲ್ಮನವಿ ಹೋದರೆ ಅಲ್ಲೂ ಕೂಡ ಗಲ್ಲು ಶಿಕ್ಷೆ ಖಾಯಮಾಯಿತು. ರಾಜ್ಯಪಾಲರಲ್ಲಿ ಮನವಿಯನ್ನ ಮಾಡಿದಾಗ ಅವರು ಕೂಡ ಆ ಮನವಿಯನ್ನ ತಿರಸ್ಕರಿಸಿ ಗಲ್ಲಿಗೇರಿಸುವ ಆದೇಶವನ್ನ ಕೊಟ್ಟಿದ್ರು. ಮುಂದೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಅಲ್ಲೂ ಕೂಡ ಕೆಳ ನ್ಯಾಯಾಲಯ ಕೊಟ್ಟಂತ ಗಲ್ಲು ಶಿಕ್ಷೆಯನ್ನ ಎತ್ತಿ ಹಿಡಿಯಲಾಯಿತು. ಕೊನೆ ಪ್ರಯತ್ನ ಎಂಬಂತೆ ರಾಷ್ಟ್ರಪತಿಯಲ್ಲೂ ಕೂಡ ಕ್ಷಮಾಪಣೆ ಅರ್ಜಿಯನ್ನ ಸಲ್ಲಿಸಲಾಯಿತು. ಆದರೆ ಆಗಿನ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ರವರು ಆ ಅರ್ಜಿಯನ್ನ ತಿರಸ್ಕರಿಸಿ ನೇಣು ಹಾಕುವ ನಿರ್ಣಯವನ್ನ ಕೊಟ್ಟಿದ್ರು. ಮೊದಲು 2004 ಜೂನ್ 25ನೇ ತಾರೀಕು ಗಲ್ಲಿಗೇರಿಸುವಂತ ದಿನಾಂಕವನ್ನ ಘೋಷಣೆ ಮಾಡಲಾಯಿತು. ಆದರೆ 24 ಜೂನ್ 2004ರಂದು ಧನಂಜಯ್ ಚಟರ್ಜಿ ಸಹೋದರರು ತನ್ನ ಅಣ್ಣನಿಗೆ ಗಲ್ಲು ಶಿಕ್ಷೆ ಕೊಡಬೇಡಿ, ಆತ ನಿರಪರಾಧಿಂತ ಅಪೀಲನ್ನ ಹೋಗ್ತಾರೆ. ಆಗ ಮತ್ತೆ ಮರಣದಂಡನೆ ಮುಂದಕ್ಕೆ ಹೋಗುತ್ತೆ. ಎಲ್ಲ ವಿಚಾರಣೆ ನಡೆದು ಕೊನೆಗೆ ಆಗಸ್ಟ್ 14, 2004ರಂದು ಬೆಳಗಿನ ಜಾವ ಆತನನ್ನ ಗಲ್ಲಿಗೇರಿಸ್ತಾರೆ. ನೇಣಿಗೆ ಹಾಕದ ನಂತರ ಈ ಪ್ರಕರಣದ ಕುರಿತು ಹಲವು ಆಯಾಮಗಳಲ್ಲಿ ಚರ್ಚೆ ಶುರುವಾಗುತ್ತೆ. ವಾಸ್ತವದಲ್ಲಿ ಈ ಘಟನೆಯ ತನಿಖೆ ಸರಿಯಾಗಿ ಆಗಿರಲೇ ಇಲ್ಲ. ಆ ಹುಡುಗಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದಂತ ಧನಂಜಯ್ ಚಟರ್ಜಿಯನ್ನ ಪಾರಸ್ ಅಪಾರ್ಟ್ಮೆಂಟ್ಗೆ ವರ್ಗಾವಣೆ ಮಾಡಲಾಗಿತ್ತಾದ್ರೂ ಆತ ಘಟನೆ ನಡೆದಿನ ಆ ಹೊಸ ಜಾಗಕ್ಕೆ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗಿರಲೇ ಇಲ್ಲ. ಅಲ್ಲಿಂದ ಬರಬೇಕಿದ್ದಂತ ವಿಜಯ್ ತಾಪ ಎಂಬಾತ ಕೂಡ ಇಲ್ಲಿಗೆ ಬಂದಿರಲಿಲ್ಲ. ಹೈತಲ್ ಫಾರಿಕ್ ಮೇಲೆ ನಿರ್ದಯ ದಾಳಿಯಾದ ದಿನ ಆ ಗಾರ್ಡ್ ಅಲ್ಲಿಯೇ ಕೆಲಸ ಮಾಡ್ತಿದ್ದ ಹಾಗೂ ಫಾರಕ್ ಮನೆ ಇದ್ದಂತ 3ನೇ ಮಹಡಿಯಲ್ಲಿ ಆತ ಕಾಣಿಸ್ಕೊಂಡಿದ್ದಂತ ಹಲವರು ಸಾಕ್ಷಿ ಹೇಳಿದ್ರು. ಮೊದಲಿನ ಘಟನೆಗಳು ಹಾಗೂ ಹತ್ಯೆ ಆದಾಗ ಆ ಗಾರ್ಡ್ ಅಲ್ಲಿ ಕಾಣಿಸ್ಕೊಂಡಿದ್ದ ಎಂಬ ಸಾಕ್ಷ್ಯಗಳ ಮಾತನ್ನೇ ಆಧಾರವಾಗಿಟ್ಕೊಂಡು ಧನಂಜಯ್ ಚಟರ್ಜಿಯನ್ನ ನೇಣುಗಂಬಕ್ಕೆ ಕರೆದೊಯ್ಯಲಾಯಿತು. ಆ ಘಟನೆ ಆಗುವಂತ ಸಮಯದಲ್ಲಿ ಆತ 3ನೇ ಮಹಡಿಯಲ್ಲಿದ್ದ. ಕೆಳಗಿಂದ ಜೋರಾಗಿ ಕೂಗ್ದಾಗ ಆಗ ಮೇಲಿಂದ ಇಣಿಕಿ ನೋಡುವಂತ ಗಾರ್ಡ್ ಕೆಳಗಿಳಿದು ಬಂದಂತ ಕೆಲವರು ಹೇಳಿಕೆ ಕೊಟ್ಟಿದ್ರು. ಆದ್ರೆ ಅವ್ರು ಹೇಳಿದಾಗೆ ಮೇಲಿಂದ ಇಣಿಕಿ ನೋಡುವಂತ ಹಾಗೆ ಆ ಬಿಲ್ಡಿಂಗ್ ಇರಲೇ ಇಲ್ಲ. ಅದಲ್ಲದೆ ಹುಡುಗಿ ತನ್ನನ್ನು ಕಾಪಾಡಿಕೊಳ್ಳುವಾಗ ಎದುರಾಳಿಯ ಮೇಲೆ ತನ್ನ ಉಗುರುಗಳಿಂದ ದಾಳಿಯನ್ನ ಮಾಡಿದ್ಲು. ಆದರೆ ಧನಂಜಯ್ ಚಟರ್ಜಿಯ ದೇಹದ ಮೇಲೆ ಯಾವುದೇ ಗಾಯದ ಗುರುತು ಇರಲಿಲ್ಲ. ಹುಡುಗಿ ದೇಹ ರಕ್ತ ಸಿಕ್ತವಾಗಿತ್ತು. ಆದರೆ ಆತ ಕೆಳಗಿಳಿದು ಬಂದಾಗ ಆತನ ಬಟ್ಟೆ ಮೇಲೆ ಒಂದೇ ಒಂದು ರಕ್ತದ ಕಲೆ ಇರಲಿಲ್ಲ. ಇನ್ನು ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಹುಡುಗಿ ದೇಹದ ಮೇಲೆ ವೀರ್ಯದ ಸ್ಯಾಂಪಲ್ ಇತ್ತಾದರೂ ಪೊಲೀಸರು ಅದನ್ನ ಮ್ಯಾಚ್ ಮಾಡೋದಕ್ಕೆ ಹೋಗ್ಲೇ ಇಲ್ಲ. ಆ ಹುಡುಗಿ ಹತ್ಯೆಯಾದ ರೂಮ್ ಒಳಗಿಂದ ಲಾಕ್ ಆಗಿತ್ತು. ಅಂದಮೇಲೆ ಆ ವ್ಯಕ್ತಿ ಹೇಗೆ ಹೊರಗೆ ಬಂದ, ನಂತರ ಅದು ಒಳಗಿಂದ ಹೇಗೆ ಲಾಕ್ ಆಯ್ತು ಅಂತ ಪೊಲೀಸರು ಈ ಒಂದು ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಕೇವಲ ಸಾಂದರ್ಭಿಕ ಸಾಕ್ಷಿಗಳನ್ನ ಪರಿಗಣಿಸಿ ಧನಂಜಯ್ ಚಟರ್ಜಿಯನ್ನ ಬಲಾತ್ಕಾರ ಹಾಗೂ ಹತ್ಯೆ ಆರೋಪದಲ್ಲಿ ಸಿಲುಕಿಸಲಾಗಿತ್ತು. ಮೊದಲು 2 ದಿನ ಆ ಹುಡುಗಿಯನ್ನು ರೇಗಿಸಿದ್ದು ಮಾತ್ರ ಈ ಧನಂಜಯ್ ಚಟರ್ಜಿನೇ ಆಗಿದ್ದ. ನಂತರದ ಘಟನೆಗಳಲ್ಲಿ ಆತನ ಪಾತ್ರ ಇರಲಿಲ್ಲ ಅಂತ ನಂಬಲಾಯಿತು. ಆದರೆ ಪೊಲೀಸರು ತಮ್ಮ ಕಥೆಯಲ್ಲಿ ಹುಡುಗಿ ಜೊತೆ ಅಸಭ್ಯವಾಗಿ ವರ್ತಿಸಿದಾಗ ಅವನಿಗೆ ಬೈದು ಅವಮಾನ ಮಾಡಿ ಅಲ್ಲಿಂದ ವರ್ಗಾವಣೆ ಮಾಡಲಾಯಿತು. ಇದರ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಅವನು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ದಾನೆ ಅಂತ ಕೇಸನ್ನ ದಾಖಲಿಸಲಾಯಿತು. ಕೆಳ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ರಾಜ್ಯಪಾಲರು, ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿಗಳು ಹೀಗೆ ಎಲ್ಲೆಲ್ಲಿ ಈತನ ಫೈಲ್ ಹೋಗುತ್ತೋ ಅಲ್ಲೆಲ್ಲ ಇದೇ ಕಥೆಯನ್ನ ಹೇಳಲಾಯಿತು. ಹೀಗಾಗಿ ಎಲ್ಲ ಕಡೆ ಕೂಡ ಆ ಗಾರ್ಡ್ಗೆ ಗಲ್ಲು ಶಿಕ್ಷೆ ಖಾಯಮಾಗುತ್ತೆ. ಆದರೆ ನಂತರ ಹಲವು ತನಿಖೆ ನಡೆದಾಗ ಈ ಪ್ರಕರಣದಲ್ಲಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಲಾಯ್ತಾ ಎಂಬ ಪ್ರಶ್ನೆ ಎದ್ದಿದ್ವು. ಗಲ್ಲಿಗಿಂತ ಮೊದಲು ಹಾಗೂ ಗಲ್ಲಾದ ಬಳಿಕ ಕೂಡ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕ್ತಂತ 21ನೇ ಶತಮಾನದ ಮೊದಲ ಪ್ರಕರಣ ಇದು. ಈ ಹುಡುಗಿ ಹತ್ಯೆಯಾದ ಬಳಿಕ ಆಕೆ ಇಡೀ ಕುಟುಂಬ ಕೋಲ್ಕತ್ತಾ ಬಿಟ್ಟು ಮುಂಬೈಗೆ ಹೋಗಿ ನೆಲೆಸಿತ್ತು. ಕೋರ್ಟ್ನಲ್ಲಿ ವಿಚಾರಣೆ ಆದಾಗ ಅವರು ಬರಲಿಲ್ಲ. ಸಾಕಷ್ಟು ಡೇಟ್ ಕೊಟ್ಟರು ಕೂಡ ಆ ಕುಟುಂಬದ ಯಾರು ಕೋರ್ಟ್ ಹತ್ರ ಬರದೇ ಇದ್ದಾಗ ಪ್ರಕರಣದಿಂದ ದೂರ ಉಳಿದ್ರು. ಇಷ್ಟಾದ್ರೂ ಸರ್ಕಾರನೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೇಸನ್ನ ಮುಗಿಸಿ ಆತನಿಗೆ ಗಲ್ಲು ಶಿಕ್ಷೆ ಕೊಡಿಸುವಂತ ಕೆಲಸವನ್ನ ಮಾಡಿತ್ತು. ಈ ಪ್ರಕರಣ ಈಗ ಸಂಪೂರ್ಣ ಮುಚ್ಚೋಗಿದೆ. ಈಗಲೂ ಕೂಡ ಆ ಹುಡುಗಿಯ ನಿಜವಾದ ಕೊಲೆಗಾರ ಯಾರು ಎಂಬುದೇ ಪ್ರಶ್ನೆಯಾಗಿ ಉಳಿದು ಹೋಗಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ.
ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.